45 ದಿನಗಳಿಂದ ದರ್ಶನ್ಗೆ ಏನೋ ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಬೇಲ್ ಸಂದರ್ಭದಲ್ಲಿ ಅಂಥ ಸಿವಿಯರ್ ಇದ್ದಂಥ ಪ್ರಾಬ್ಲಮ್ 45 ದಿನಗಳವರೆಗೂ ಕೂಡ ಅದಷ್ಟು ಗಂಭೀರವಾಗಿ ಮೆಡಿಕಲಿ ಅದನ್ನ ಕನ್ಸಿಡರ್ ಮಾಡಿಲ್ಲ ಅನ್ನೋ ಒಂದಿಷ್ಟು ಅಂಶಗಳು. ಏನಾಗಿದೆ ದರ್ಶನ್ಗೆ, ಏನಾಗ್ತಾ ಇದೆ ಹಾಸ್ಪಿಟಲ್ನಲ್ಲಿ BGS ನಲ್ಲಿ, ಮುಂದೆ ಏನಾಗಬಹುದು ಸರ್? ಫಿಸಿಕಲಿ ಆಗಿ ನೋಡಿದ್ರೆ ಇದು ಬ್ಯಾಕ್ ಪೇನ್ ಅಥವಾ ಅದರಿಂದ ಬರುವಂತಹ ಸಯಾಟಿಕಾ ಪೇನ್ ಅಂತ ಏನಿದೆ ಅದು ತುಂಬಾ ಸಿವಿಯರ್ ಪೇನ್ ಇರ್ತದೆ. ಆದ್ರೆ ಬ್ಯಾಕ್ ಪೇನ್ ಎಲ್ಲಾ ಬ್ಯಾಕ್ ಪೇನ್ ಗಾಗಿ ಸರ್ಜರಿ ಬೇಕು ಅಥವಾ ಎಲ್ಲಾ ಸಯಾಟಿಕಾ ಪೇನ್ ಗಾಗಿ ಸರ್ಜರಿ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸಯಾಟಿಕಾ ಪೇನ್ ಅಂತಂದ್ರೆ ಬೆನ್ನಿಂದ ನೋವು ಶುರುವಾಗಿ ಕಾಲ್ಗೆ ಹೋಗುವಂತ ಸಿವಿಯರ್ ಪೇನ್ ಇರ್ತದೆ. ಯೂಶಲಿ ನರ ಇರಿಟೇಟ್ ಆದಾಗ ಅಥವಾ ನರಕ್ಕೆ ಅದು ಕಂಪ್ರೆಷನ್ ಬಿದ್ದಾಗ, ಯೂಶಲಿ ಡಿಸ್ಕ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಇದು ಆಗ್ತದೆ. ಸೊ ಕೆಲವರಿಗೆ ಅದರದ್ದು ಹೊರದಂತ ರೀತಿ ಅಂತಂದ್ರೆ ಅದರಿಂದ ಅದು ಕಾಲಿನ ವೀಕ್ನೆಸ್ ಆಗ್ಬಹುದು, ಕಾಲ್ ಬೆರಳು ಆಡ್ಲಿಕ್ಕೆ ಆಗೋದು, ಪಾದ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಲೇ ಇರೋದು, ಅದ್ರ ಜೊತೆಗೆ ಕಾಲು ಉರಿ ಬರೋದು, ಕಾಲಿನಲ್ಲಿ ಸ್ವಲ್ಪ ಸ್ವಾಧೀನ ಕಡಿಮೆ ಆಗೋದು ಅಂತ ಇದು. ಅದ್ರ ಜೊತೆಗೆ ಯೂರಿನ್ ನಲ್ಲಿ ಕಂಟ್ರೋಲ್ ಇಲ್ದಂಗ ಆಗೋದು ಅಥವಾ ಲೆಟ್ರಿನ್ ಮಾಡೋದಕ್ಕೆ ಕಂಟ್ರೋಲ್ ಇಲ್ದಂಗ ಆಗೋದು. ಇದು ಸಿವಿಯರ್ ರೀತಿಯಾದ ಗ್ರೇಡ್ ಅಲ್ಲಿ ಹೋಗುತ್ತದೆ. ಬಟ್ 90% ಆಫ್ ದ ಟೈಮ್ ಸಯಾಟಿಕಾ ಪೇನ್ ಇದ್ರು ಅಂದ್ರೆ ಸಿವಿಯರ್ ಇದ್ರು ಕೂಡ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ ಅಂದ್ರೆ ಫಿಸಿಯೋಥೆರಪಿ ಇರ್ಬೋದು, ಟ್ರಾಕ್ಷನ್ ಥೆರಪಿ ಅಂತ ಹೇಳ್ತೀವಿ, ಆಕ್ಯುಪಂಕ್ಚರ್ ಮಾಡ್ಬೋದು ನಾವು ಇದರಲ್ಲಿ. ಸೊ ವಿತ್ ಮೆಡಿಕೇಶನ್ಸ್ ಅಲ್ಲೂ ಅದ್ರ ಜೊತೆಗೆ ಇದನ್ನೆಲ್ಲ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೊ ವಿ ಕ್ಯಾನ್ ಕಂಟ್ರೋಲ್ ದ ಪೇನ್ ಅಂಡ್ ದ ಸಫರಿಂಗ್ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇನ್ ದ ಸಿವಿಯರ್ ಗ್ರೇಡ್ ಅಲ್ಲಾಗಿದೆ ಅಂದ್ರೆ ಅನೇಬಲ್ ಟು ಡೂ ಅಂದ್ರೆ ಕೆಲವು ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೀಕ್ನೆಸ್ ಬರ್ತಾ ಇದೆ ಅಥವಾ ಯೂರಿನ್ ಕಂಟ್ರೋಲ್ ಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ನಾವು ಆಪರೇಷನ್ ಮಾಡ್ಲೇಬೇಕಾಗುವಂತ ಪರಿಸ್ಥಿತಿ ಬರ್ತದೆ. ಸೊ ಈಗ ಸಯಾಟಿಕಾ ಪೇನ್ ಇದ್ದಾಗ ವಿ ಕ್ಯಾನ್ ಟೇಕ್ ಅ ಕೈಂಡ್ ಆಫ್ ಅದು ಪೇಷಂಟ್ ಇಂದ ಇರ್ಬೋದು ಅಥವಾ ಡಾಕ್ಟರ್ ಅಸೆಸ್ ಮಾಡುವಂತ ಕ್ಲಿನಿಕಲ್ ಫೈಂಡಿಂಗ್ಸ್ ಇಂದ ಇರ್ಬೋದು, ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು ಈಗಲೇ ಸರ್ಜರಿ ಬೇಕು ಅಥವಾ ಈಗಲೇ ಅದು ಎಲ್ಲ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾನು ಅಂಜನಪ್ಪ ಡಾಕ್ಟರ್ ಮುಂದೇನು ಅನ್ನೋದು ನನ್ನ ಲಾಸ್ಟ್ ಪ್ರಶ್ನೆ ಆಗಿತ್ತು. ವಾಟ್ ನೆಕ್ಸ್ಟ್ ಅಂತ ಈಗ ಮೆಡಿಕಲ್ ಟರ್ಮ್ಸ್ ಅಲ್ಲೇ ನಾವು ನೋಡೋಣ. ದರ್ಶನ್ ಒಂದ್ ವೇಳೆ ಈಗ ನಾಳೆನೇ ಡಿಸ್ಚಾರ್ಜ್ ಆಗಿ ಹೊರಗಡೆ ಬಂದ್ರೆ ಅದನ್ನ ಕಾನೂನು ಹೆಂಗ್ ನೋಡುತ್ತೆ ಅನ್ನೋದು ನೀವು ಹಲವು ಕೇಸ್ಗಳಲ್ಲಿ ನೋಡಿರ್ತೀರಿ. ಅಥವಾ ಅವ್ರಿಗೆ ಫೇವರೇಬಲ್ ಪಾಯಿಂಟ್ಸ್ ಆಗಿ ನಾವು ಮಾತಾಡೋದಾದ್ರೆ ದರ್ಶನ್ ಶುಡ್ ನಾಟ್ ಡೂ ದಿಸ್ ಅಂಡ್ ಶುಡ್ ಡೂ ದಿಸ್ ಅನ್ನುವಂಥ ಮೆಡಿಕಲ್ ವಿಚಾರಗಳಿದ್ರೆ ಏನೇನು ಹೇಳ್ಬೋದು?